ಪ್ರೈಸ್ ದ ಲಾರ್ಡ್. ಆಗಮ್ಯವಾದ ಬೆಳಕಿನಲ್ಲಿ ಸಂಚರಿಸುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದ ದೇವರ ವಾಕ್ಯ ಮೂವತ್ತೇಳನೇ ಕೀರ್ತನೆ 7-8 ವಚನಗಳು. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನನ್ನು ನೋಡಿ ಉರಿಗೊಳ್ಳಬೇಡ. ಕೋಪವನ್ನು ಅಣಗಿಸಿಕೋ, ರೋಷವನ್ನು ಬಿಡು, ಉರಿಗೊಳ್ಳಬೇಡ. ಕೆಡುಕಿಗೆ ಕಾರಣವಾದೀತು. ಕೆಲವೊಮ್ಮೆ ಶಾಲೆಯಲ್ಲಾಗಲಿ ಅಥವಾ ಕೆಲಸದ ಸ್ಥಳದಲ್ಲಾಗಲಿ ಸಮಸ್ಯೆಗಳು ತಾಳಿಕೊಳ್ಳಲು ಬಹಳ ಕಷ್ಟವೆಂದು ನಿನಗನಿಸುತ್ತದೆಯೋ? ತೊಂದರೆಯನ್ನು ಉಂಟು ಮಾಡುವ ದುಷ್ಟರು ತಮ್ಮ ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವುದನ್ನು ನೋಡಿ ಕಳವಳಗೊಂಡಿರುವೆಯೋ? ಇಲ್ಲವೇ ಕೋಪಗೊಂಡಿರುವೆಯಾ? ಕಳವಳಗೊಳ್ಳಬೇಡ. ಆದರೆ ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನನ್ನು ನೋಡಿ ಉರಿಗೊಳ್ಳಬೇಡ. ಕೋಪವನ್ನು ಅಣಗಿಸಿಕೋ, ರೋಷವನ್ನು ಬಿಡು, ಉರಿಗೊಳ್ಳಬೇಡ. ಕೆಡುಕಿಗೆ ಕಾರಣವಾದೀತು. ಆದರೆ ದೀನರು ದೇಶವನ್ನು ಅನುಭವಿಸುವರು, ಅವರು ಮಹಾ ಸೌಖ್ಯದಿಂದ ಆನಂದಿಸುವರು ಎಂಬುದನ್ನು ನೆನಪಿನಲ್ಲಿಟ್ಟುಕೋ. ಯೇಸು, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಯೋಹಾನ 14:27 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಈ ಲೋಕದ ಜನರು ಅಪೇಕ್ಷಿಸುವ ಶಾಂತಿಗಿಂತ ಈ ಶಾಂತಿಯು ಹೇಗೆ ವ್ಯತ್ಯಾಸವುಳ್ಳದ್ದಾಗಿದೆ. ಯೇಸು ಕೊಡುವ ಈ ಆಂತರ್ಯದ ಶಾಂತಿಯು ಅಥವಾ ಸಮಾಧಾನವು ಮನುಷ್ಯನಿಂದ ತೆಗೆದುಹಾಕಲು ಸಾಧ್ಯವಿಲ್ಲ. ಪೇತ್ರನು ಮತ್ತು ಸಂತರು ಹೊಂದಿಕೊಂಡಂತಹ ಶಾಂತಿಯು ಇದೇ ಆಗಿದೆ. ಅವರು ಸೆರೆಮನೆಯಲ್ಲಿದ್ದಾಗಲೂ ದೇವರಿಗೆ ಸ್ತುತಿ ಪದಗಳನ್ನು ಹಾಡಲು ಸಾಧ್ಯವಾಯಿತು. ಪ್ರಪಂಚವು ಕೋಲಾಹಲದಲ್ಲಿದೆ ಮತ್ತು ಜನರು ಹೊಸ ಕಾಯಿಲೆ ಮುಂತಾದ ಅರಿಯದಂತಹ ಭಯದಿಂದ ಅಶಕ್ತರಾಗಿದ್ದಾರೆ. ಆದರೆ ಯೇಸುವಿನಿಂದ ಈ ಶಾಂತಿಯನ್ನು ಪಡೆದುಕೊಂಡಿರುವ ಜನರು ಇಂತಹ ಘಟನೆಗಳಿಂದ ಭಯಗೊಂಡು ನಡುಗುವುದಿಲ್ಲ. ಅವರಲ್ಲಿ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯೂ ಇದೆ. ಮನುಷ್ಯನಿಂದ ಅಪಹರಿಸಲಿಕ್ಕಾಗದ ಈ ದೇವ ಶಾಂತಿಯನ್ನು ನಾವು ಹೇಗೆ ಪಡೆದುಕೊಳ್ಳಬಹುದು? ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೋ. ಕ್ರಿಸ್ತ ಯೇಸುವನ್ನು ನಿನ್ನ ಸ್ವಂತ ಕರ್ತನನ್ನಾಗಿಯೂ ಯಜಮಾನನನ್ನಾಗಿಯೂ ಅಂಗೀಕರಿಸಿಕೋ. ಈ ಶಾಂತಿಯು ಮಾನಸಿಕ ಉದ್ವೇಗದ ಸಂದರ್ಭಗಳಲ್ಲಿ ಶಾಂತತೆಯಿಂದಿರುವುದಕ್ಕೆ ಸಹಾಯ ಮಾಡುತ್ತದೆ. ನಮ್ಮನ್ನು ಚಿಂತಿತರನ್ನಾಗಿ ಮಾಡುವ ವಿಷಯಗಳ ಮೇಲೆ ಗಮನ ನೀಡುವುದು ವ್ಯರ್ಥವಾಗಿದೆ. ಯೇಸು, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕು. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದ್ದಾನೆ. ಪೌಲನು ಸಹೋದರರನ್ನು ಉದ್ದೇಶಿಸಿ ಮಾತನಾಡುವಾಗ ಅವರು ತನ್ನಿಂದ ಕಲಿತುಕೊಂಡದ್ದನ್ನು ಮಾಡುತ್ತಿರಬೇಕೆಂತಲೂ, ಯಾವುದು ಸತ್ಯವೋ, ಮಾನ್ಯವೋ, ನ್ಯಾಯವೋ, ಶುದ್ಧವೂ, ಪ್ರೀತಿಕರವೂ, ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಎಂದು ಹೇಳಿದರು. ಆತನು ಸಹೋದರರಿಗೆ ಕರ್ತನಲ್ಲಿ ಯಾವಾಗಲೂ ಸಂತೋಷ ಪಡಬೇಕೆಂದು ಮತ್ತು ಅವರ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ ಎಂದು ಉಪದೇಶಿಸಿದನು. ಆತನು ಮತ್ತು ಅವರಿಗೆ ಹೇಳಿದ್ದೇನೆಂದರೆ, ತಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಎಂದು ಹೇಳಿದನು. ಈ ಉಪದೇಶಕ್ಕೆ ನಾವು ವಿಧೇಯರಾದರೆ ಶಾಂತಿದಾಯಕನಾದ ದೇವರು ನಮ್ಮ ಸಂಗಡ ಇರುತ್ತಾರೆ. ಯೆಶಾಯ 26 ವಚನದಲ್ಲಿ ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ಎಂಬುದಾಗಿ ಓದುತ್ತೇವೆ. ಪ್ರತಿದಿನ ಸತ್ಯವೇದವನ್ನು ಓದುವುದು, ಪ್ರಾರ್ಥಿಸುವುದು ಮತ್ತು ನಮಗೆ ಬೇಕಾದದ್ದನ್ನು ದೇವರಿಗೆ ತಿಳಿಸುವುದು, ಇವೆಲ್ಲವನ್ನು ಮಾಡುವುದರ ಜೊತೆಗೆ ನಾವು ದೇವರನ್ನು ನಮ್ಮ ಜೀವಿತದ ಪ್ರತಿಯೊಂದು ದಿನದ ನಡವಳಿಕೆಯಲ್ಲಿ
ನಾವು ಆತನ ಬಗ್ಗೆ ಯೋಚಿಸಬೇಕು. ನಾವು ದೇವರಿಗೆ ಕೃತಜ್ಞತೆಯುಳ್ಳವರಾಗಿರಬೇಕು. ಚಿಕ್ಕ ಚಿಕ್ಕ ವಿಷಯಗಳಿಗಾಗಿಯೂ ಆತನನ್ನು ವಂದಿಸಬೇಕು. ಹೂಗಳಿಗಾಗಿಯೂ, ಮರಗಳಿಗಾಗಿಯೂ, ಸೂರ್ಯನಿಗಾಗಿಯೂ, ಬಿಸಿಲಿಗಾಗಿಯೂ, ಮಳೆಗಾಗಿಯೂ ಮತ್ತು ಸ್ನೇಹಿತರಿಗಾಗಿಯೂ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಬೇಕು. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದುದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ಇದಲ್ಲದೆ ಕೃತಜ್ಞತೆಯುಳ್ಳವರಾಗಿರ್ರಿ. ಕೊಲೊಸೆ 3:15 ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ಇದಲ್ಲದೆ ಕೃತಜ್ಞತೆಯುಳ್ಳವರಾಗಿರಿ ಎಂಬುದಾಗಿ ಓದುತ್ತೇವೆ. ನಾವು ಕೃತಜ್ಞತೆಯುಳ್ಳವರಾಗಿದ್ದು ಪ್ರತಿಯೊಂದು ವಿಷಯದಲ್ಲಿ ದೇವರನ್ನು ಪ್ರೀತಿಸುವವರು ಮತ್ತು ವಿಶ್ವಾಸಿಸುವವರು ಆಗಿದ್ದರೆ ನಮಗೆ ದೇವರು ಪರಿಪೂರ್ಣವಾದಂತಹ ಸಮಾಧಾನವನ್ನು ನಮ್ಮ ಆಂತರ್ಯದಲ್ಲಿ ನೀಡುತ್ತಾರೆ. ಇಂದು ಅನೇಕ ದೇವಜನರಲ್ಲಿ ಅವರ ಆಂತರ್ಯದಲ್ಲಿ ಶಾಂತಿ ಸಮಾಧಾನ ಇಲ್ಲ. ನೋಡಕ್ಕೆ ಚೆನ್ನಾಗೇನೆ ಇರ್ತಾರೆ, ಹೊರಗಡೆ ಪರ್ಸನಾಲಿಟಿ, ಒಳಗಡೆ ಮುನ್ಸಿಪಾಲಿಟಿ. ಅನೇಕ ಚಿಂತೆಗಳು, ಕಳವಳ, ಭಯ, ಈ ಲೋಕದ ಕಾರ್ಯಗಳಿಗಾಗಿ ಪ್ರಯಾಸ ಪಡುವುದು ವ್ಯರ್ಥ. ಅನೇಕ ಜನರ ಹೃದಯದಲ್ಲಿ ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಸಮಾಧಾನಕ್ಕಾಗಿ ಕೆಲವರು ಸಿನಿಮಾ ನೋಡಿದ್ರೆ ಶಾಂತಿ ಸಿಗುತ್ತೆ, ತೀರ್ಥಯಾತ್ರೆಗಳಿಗೆ ಹೋದರೆ ಸಮಾಧಾನ ಸಿಗುತ್ತೆ ಅಂತ ಪ್ರಯಾಸ ಪಡ್ತಾ ಇದ್ದಾರೆ. ಪ್ರೀತಿಯ ದೇವಜನರೇ, ನಾವು ದೇವರ ಸನ್ನಿಧಿಯಲ್ಲಿ ದಿನನಿತ್ಯವೂ ಪ್ರಾರ್ಥಿಸಿ ಯಾವಾಗಲೂ ಸ್ತೋತ್ರಗಳನ್ನು ನಮ್ಮ ಮನಸ್ಸಿನಲ್ಲಿ ಹೇಳಬೇಕು. ಆವಾಗ ನಮ್ಮ ಮನಸ್ಸಿನಲ್ಲಿ, ಅಂದರೆ ಕೆಲಸದ ಸ್ಥಳಗಳಲ್ಲಿ ಸ್ತೋತ್ರಗಳನ್ನು ಹೇಳಕ್ಕಾಗಲ್ಲ. ಆದ್ದರಿಂದ ನಾವೇನು ಮಾಡಬೇಕು? ನಮ್ಮ ಮನಸ್ಸಿನಲ್ಲಿ ಸ್ತೋತ್ರಗಳನ್ನು ಸಲ್ಲಿಸಬೇಕು. ಯಾವಾಗಲೂ ಅಧಿಕವಾಗಿ ಸ್ತೋತ್ರಗಳನ್ನು ಸಲ್ಲಿಸುವುದರಿಂದ ದೊಡ್ಡ ಆಶೀರ್ವಾದ ಸಿಗುತ್ತದೆ. ನಮ್ಮ ಹೃದಯಗಳಲ್ಲಿ ಶಾಂತಿ ಸಮಾಧಾನವನ್ನು ದೇವರು ಅನುಗ್ರಹಿಸುತ್ತವೆ. ಖಂಡಿತವಾಗಿ ದೇವರು ಅನುಗ್ರಹಿಸುತ್ತಾರೆ, ಶಾಂತಿ ಸಮಾಧಾನವನ್ನು ಅನುಗ್ರಹಿಸುತ್ತಾರೆ. ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರ ಆಂತರ್ಯದಲ್ಲಿ ಶಾಂತಿ ಸಮಾಧಾನವನ್ನು ದೇವರು ಅನುಗ್ರಹಿಸಲಿ. ಆಮೇನ್.